ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಲಿ ಸರ್ ಮಾತಾಡೋದು. ಈಗಾಗಲೇ SSC ಪ್ರಿವಿಯಸ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸಲ್ಲಿ 2024ರಲ್ಲಿ ಕೇಳಿರೋಂಥ ಪ್ರಶ್ನೆಗಳು 2025ರಲ್ಲಿ ರಿಪೀಟ್ ಆಗಿರ್ತವೆ. ಅಂದ್ರೆ ಅದೇ ತರಹದ ಪ್ರಶ್ನೆಗಳು, ಸೇಮ್ ಟೈಪು, ನಂಬರ್ಸ್ ಚೇಂಜ್ ಆಗಿರ್ತವೆ. ಅದೇ ರೀತಿ ಅದನ್ನು ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಒಂದು 15 ಕ್ವಶನ್ಸನ್ನು ತಂದಿದ್ದೀನಿ. ಎಂಡ್ವರೆಗೂ ನೋಡಿರಿ. ವೆರಿ ಶಾರ್ಟ್ಕಟ್ ಮೆಥಡ್ ಅದಾವೆ, ವೆರಿ ಇಂಪಾರ್ಟೆಂಟ್ ಅದಾವೆ. ಓಕೆ, ಡನ್. ಅದೇ ರೀತಿ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ, ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಡನ್. ಓಕೆ, ಲೇಟ್ ಮಾಡೋದು ಬೇಡ. ನೋಡಿ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬೇಡ. ನೋಡಿ, ಈ ಥರ ಕ್ವಶನ್ನು 2025ರಲ್ಲಿ ಕೂಡ ಕೇಳಿದರು. ಅದು ಸೇಮ್ ಇದೇ ಥರ ಕ್ವಶನ್ ಇತ್ತು, ಸ್ವಲ್ಪ ನಂಬರ್ಸ್ ಅಷ್ಟೇ ಚೇಂಜ್ ಇತ್ತು. ಅದನ್ನು ಕೂಡ ಲಾಸ್ಟ್ ಕ್ಲಾಸಲ್ಲಿ ಬಿಡಿಸಿದ್ದೀನಿ. 44 ಮಾವಿನ ಹಣ್ಣುಗಳು, 120 ಬಾಳೆಹಣ್ಣುಗಳನ್ನು ಮತ್ತು 11 ಸೇಬುಗಳಿವೆ. ಈ ಹಲವಾರು ಸಾಲುಗಳಲ್ಲಿ ಜೋಡಿಸಬೇಕಿದೆ. ಇದರಿಂದ ಪ್ರತಿಯೊಂದು ಸಮಾನ ಸಂಖ್ಯೆಯ ಹಣ್ಣುಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ಸಾಲು ಸಮಾನ ಸಂಖ್ಯೆ ಹಣ್ಣುಗಳಿರ್ತವೆ. ಹಾಗಾದರೆ ಕನಿಷ್ಠ ಸಾಲುಗಳು ಎಷ್ಟು? ಈ 44 ಮತ್ತು 121 ಮತ್ತು 11 ಈ ಮೂರೂ ಸಂಖ್ಯೆಗಳದು ಮ ಸಹ ತೆಗೀರಿ. ಎಷ್ಟು ಬಂತು? HCF ಎಷ್ಟು ಬರುತ್ತೆ? 11ರಲ್ಲೇ ಬರುತ್ತೆ. ಈ 11ರಲ್ಲೇ ಮೂರು ಸಂಖ್ಯೆಗಳು ಭಾಗಿಸ್ರಿ. 11 4 11 11 11 1 ಇವನ್ನೆಲ್ಲ ಕೂಡಿಸ್ರಿ. ಎಷ್ಟಾಯಿತು? 16. ಅಂದರೆ ಮಿನಿಮಮ್ ಸಾಲುಗಳ ಸಂಖ್ಯೆ ಎಷ್ಟು? 16. ಆಪ್ಷನ್ ನಂಬರ್ ಎ ಈಸ್ ರೈಟ್. ಸೊ ಈ ಥರ ಕ್ವಶನು ಈ ಸಲನೂ ಒಂದಂತೂ 100% ಯಾವ ಶಿಫ್ಟಿಗೆ ಬರೋದು ಗೊತ್ತಿಲ್ಲ, 1 ಶಿಫ್ಟಿಗೆ ಬಂದೇ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಎರಡನೇ ಪ್ರಶ್ನೆ. 4 ಸಂಖ್ಯೆಗಳ ಸರಾಸರಿ 52. ಮೊದಲ 2 ಸಂಖ್ಯೆಗಳ ಸರಾಸರಿ ಇತರ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟು ಇದೆ. ಅಂದರೆ ಇದರ ಅರ್ಥ ಫಸ್ಟ್ನೇದೇನಿತ್ತಲ್ಲ, ಇದು ಫಸ್ಟಿಗೆ ನೋಡಿರಿ. 4 ಸಂಖ್ಯೆ ಟೋಟಲ್ ಎಷ್ಟು ಅದ ರೀ? 52. ಅಂದರೆ ಎಷ್ಟಾಯ್ತು? 208 ಆಯಿತು. ಹೌದಾ? ಈಗ ಆಮೇಲೆ ಹೇಳ್ತಾನೆ, ಇದು ನೋಡಿರಿ, ಮೊದಲ 2 ಸಂಖ್ಯೆದೇನಿತ್ತಲ್ಲ, ಇನ್ನು 2 ಸಂಖ್ಯೆದು ಎಷ್ಟೈತಲ್ಲ ಅದರದ್ದು 3 ಪಟ್ಟು ಐತಂತ. ಓಕೆ, ಅಂದ್ರೆ ಇಲ್ಲಿ 2 ಸಂಖ್ಯೆ ಇರ್ತಾವೆ, ಇಲ್ಲಿ 2 ಸಂಖ್ಯೆ ಇರ್ತಾವೆ. ಟೋಟಲ್ ಎಷ್ಟಾಯ್ತು ರೀ? ಇಲ್ಲಿ 6 ಪ್ಲಸ್ ಇದು 2 ಅಂದ್ರೆ ಎಷ್ಟಾಯ್ತು ರೀ? 8. ಟೋಟಲ್ ಇದೇನು ರೀ? ಮೊತ್ತ ಅಂತಂದ. ಓಕೆ, ಮೊತ್ತ. ಓಕೆ, ಆಮೇಲೆ 8 ಅಂದ್ರನ ಅವ್ರು ಕೊಟ್ಟಾರೆ ಎಷ್ಟು? 208. ಅವ್ರು ಕೇಳಿದ್ದೇನು? ಮೊದಲ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ 6 ಅಂದರೆ ಎಷ್ಟು? ಇದಕ್ಕಿಂಟು 26 ಮಾಡ್ಯಾರ. ಇದಕ್ಕೂ 26 ಮಾಡಿದರೆ ಎಷ್ಟು ಬಂತು? 156. ಆಪ್ಷನ್ ನಂಬರ್ ಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೆಲೆಕ್ಟೆಡ್ ತೊಗೊಂಡಿದ್ದು ಭಾಳಷ್ಟು ಕ್ವಶನ್ಗಳನ್ನು. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 3ನೇ ಪ್ರಶ್ನೆಯನ್ನು ನೋಡಿರಿ. ಒಂದು ಬಸ್ ನಿಗದಿತ ಸಮಯಕ್ಕಿಂತ 60 ನಿಮಿಷಗಳ ತಡವಾಗಿ ಹೊರಟಿದ್ದು 300 ಕಿಲೋಮೀಟರ್ ದೂರದ ನಂತರ ಗಮ್ಯಸ್ಥಾನಕ್ಕೆ ತಲುಪಲು ಅದು ಸಾಮಾನ್ಯ ವೇಗದ 10 ಕಿಲೋಮೀಟರ್ ಹೆಚ್ಚಿಸಬೇಕಾಯಿತು. ಬಸ್ಸಿನ ವೇಗ ಎಷ್ಟು? ನೋಡಿರಿ, ಅವ ಎಷ್ಟು ಹೇಳತ್ತಾನ? ಶೆಡ್ಯೂಲ್ ರೀಚ್ ಎಷ್ಟು ನಿಮಿಷ? 60 ನಿಮಿಷ ಲೇಟ್ ಆಗತ್ತೆ. ಇದಕ್ಕೊಂದು ಹೋದ ಸಲ ಈ ಥರದ ಪ್ರಶ್ನೆಗಳನ್ನು ಭಾಳಷ್ಟು ಕೇಳಿದ್ರು. ನೋಡಿ, ಇದಕ್ಕೂ ಫಾರ್ಮುಲಾ ಏನಂದರೆ ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಪ್ಲಸ್ ಆರ್ ಮೈನಸ್ ಟೋಟಲ್ ಸ್ಪೀಡ್ ಇಂಟು ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಎಸ್. ಓಕೆ, ಇಲ್ಲಿ ಎಷ್ಟಿತ್ತಲ್ಲ ಸ್ಪೀಡು. ಓಕೆ, ಡನ್. ಇದರಲ್ಲಿ ವ್ಯಾಲ್ಯೂಸನ್ನು ಹಾಕಿರಿ. ಏನೇನು ಕೊಟ್ಟ? ಡಿಸ್ಟನ್ಸು 300 ಅದ ರೀ. ಆಮೇಲೆ ಎಸ್ ಗೊತ್ತಿಲ್ಲ ನನಗೆ. ಆಮೇಲೆ ಎಸ್ ಪ್ಲಸ್ 10. ಯಾಕೆ ಹೇಳ್ರಿ? ನೆಕ್ಸ್ಟ್ ಇಲ್ಲಿ ಸಾಮಾನ್ಯ ವೇಗದ 10 ಕಿಲೋಮೀಟ್ರ್ ಹೆಚ್ಚಿಸಬೇಕಾಗಿತ್ತು ಅಂದ್ರೆ ಪ್ಲಸ್ ನಾವು. ಓಕೆ, ಎಸ್ ಡಿವೈಡೆಡ್ ಬೈ ಎಸ್ ಅಂದರೆ 10 ಅದ ಇಂಟು ಟೈಮ್ ಎಷ್ಟು? 60 ಮಿನಿಟ್ಸ್ ಅದ. ನಾನು ಡಿವೈಡೆಡ್ ಬೈ 60 ಮಾಡ್ಕೋತೀನಿ. ಈ 60 ಹೋಯಿತು. ಈ 10ನ್ನು ಈ ಕಡೆ ಕರ್ಕೊಂಬಂದ್ರೆ ಎಷ್ಟಾಯ್ತು ರೀ? 3000 ಆಯಿತು. ಓಕೆ, ಇಲ್ಲೇನು ಉಳಿತು? ಎಸ್ ಪ್ಲಸ್ 10. ಈಗ ನನಗೆ ಎಸ್ ಈಕ್ವಲ್ ಟು ವ್ಯಾಲ್ಯೂ ಎಷ್ಟು ಹಾಕಿದರೆ ನನಗೆ 3000 ಬರುತ್ತಾ ಅಂತ ಹೇಳಿದ್ರೆ ಎಸ್ ಈಕ್ವಲ್ ಟು 50 ಹಾಕಿದರೆ ನಮ್ಮದು ಕರೆಕ್ಟ್ ಬರುತ್ತೆ. ಹೆಂಗೆ ನೋಡಿರಿ, ಇದು 50 ಆಯಿತು, ಇದು 50 ಪ್ಲಸ್ 10 ಅಂದ್ರೆ 60. 3000 ಆಯ್ತಲ್ಲ. ಅಂದ್ರೆ ಅವರು ಸಾಮಾನ್ಯ ವೇಗ ಎಷ್ಟು ರೀ? 50 ಕಿಲೋಮೀಟರ್ ಪರ್ ಅವರ್. ಆ ಎಸ್ ವ್ಯಾಲ್ಯೂ ಎಷ್ಟು ಅಂತೇಳಿ ಅವ್ರು ಕೇಳಿದ್ರು. ಅಂದರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟು. ಈ ವರ್ಷ 2025 ಒಂದು ಕ್ವಶನ್ ಕೇಳಿಲ್ಲ ಅಂದರೆ 2026 ಒಂದನೇ ಕ್ವಶನ್ ಬಂದೇ ಬರುತ್ತೆ. ಓಕೆ, ಡನ್. ನೆಕ್ಸ್ಟು 4ನೇ ಪ್ರಶ್ನೆ. ಈ ಥರನ ಕ್ವಶನು ಈ ಸಲ ಒಂದು ಕ್ವಶನ್ ಬಂದದ ರೀ.
ಓಕೆ 6, 8, 9 ಮತ್ತು 10 ಸೆಕೆಂಡುಗಳಲ್ಲಿ ಮಧ್ಯಂತರ 4 ಗಂಟೆಗಳು ಮೊಳಗುತ್ತವೆ. ಎಲ್ಲ ಗಂಟೆಗಳು ಒಂದೇ ಸಮಯದಲ್ಲಿ ಮೊಳಗುತ್ತವೆ. ಎಷ್ಟು ಸಮಯಗಳ ನಂತರ ಮತ್ತೆ ಎಟ್ ಅ ಟೈಮ್ ಬಾರಿಸ್ತಾವ ಅಂತ ಕೇಳ್ಯಾರ. ಈ ಟೈಮ್ ಇದ್ದಾಗ ಏನು ಮಾಡ್ತೀರಿ, ಈ 6 ಮತ್ತು 8 ಮತ್ತು 9 ಮತ್ತು 10 ಈ ಕೊಟ್ಟದ್ದನ್ನು ನಿಮಿಷಗಳಲ್ಲಿ ಕೇಳ್ಯಾರ. ಈ 4ರದು LCM ಎಷ್ಟು ಬರ್ತದೆ ತೆಗೀರಿ, 360. ಇದು ಸೆಕೆಂಡ್ಗಳು. ನಿಮಿಷಗಳಲ್ಲಿ ಕೇಳಿದಾಗ /60. ಈ 0 ಇತ್ತು, 6 ಅಂದ್ರೆ 6 ನಿಮಿಷಗಳ ನಂತರ ಮತ್ತು ಎಟ್ ಅ ಟೈಮ್ ಅವು ಬಾರಿಸ್ತಾವ. ಓಕೆ, ನೆಕ್ಸ್ಟ್ ನೋಡಿರಿ. ಈ ಥರ ಕ್ವಶನ್ 2025ರಾಗ ಕೇಳಿಲ್ಲ. ಅಂದ್ರೆ 2026ರಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಅದ. ಓಕೆ, ಡನ್ ನೋಡಿರಿ. 58⁻29 ಇದನ್ನು 5ರಲ್ಲಿ ಭಾಗಿಸಂದ ಅಂದ್ರೆ ಶೇಷ ಎಷ್ಟು ಬರುತ್ತೆ. ಫಸ್ಟಿಗೆ ಹಿಂಗೆ ಕೊಟ್ಟಾಗ ಏನು ಮಾಡ್ತೀರಿ, ಈ ಕೆಳಗಡೆ ಇರುವಂತಹ ಸಂಖ್ಯೆ ಈ 58ನ್ನು /5 ಮಾಡಿರಿ. ಎಷ್ಟು ಶೇಷ ಬಂತು ರೀ? ಶೇಷ ಎಷ್ಟು ಬಂತು? 3 ಉಳಿತಾ, ಹೌದಾ? ಅಂದರೆ ಕೆಳಗಡೆ ನನಗೆ 3 ಅಷ್ಟೇ ಉಳಿತು. 3⁻29 ಅಂತಂದಾಗ ಎಲ್ಲ ಹೋಗಿ ನನಗೆ 8 3 24 ಅಂತಂದಾಗ ಎಲ್ಲ 27 ಅಂತಂದಾಗ ಇಲ್ಲಿ ಮುಂದ್ಗಡೆ 1 ಉಳಿತೈತೆ ನಂದು. ಅಂದ್ರೆ 3⁻1 ಉಳಿತೈತಿ. ಅಂದ್ರೆ 3⁻1 ಅಂದರೆ ಎಷ್ಟು? 3 ನಮ್ಮದು. ಅಂದ್ರೆ ಇಲ್ಲಿ ಉಳಿಯುವಂಥ ಶೇಷ ಎಷ್ಟು? 3. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡನ್. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಖರೀದಿಸಿ ಅದನ್ನು 20% ನಷ್ಟಕ್ಕೆ ಮಾರಿದನು. ನೋಡಿ, ಕಾಸ್ಟ್ ಪ್ರೈಸ್ ಆಮೇಲೆ ಸೆಲ್ಲಿಂಗ್ ಪ್ರೈಸ್. ಈ ಕಡೆ ಬರೀನಿಲ್ಲ ಅಂದ್ರೆ ಕಾಸ್ಟ್ ಪ್ರೈಸ್ ಆಮೇಲೆ ಸೆಲ್ಲಿಂಗ್ ಪ್ರೈಸ್. ಆಮೇಲೆ ಹೇಳ್ತಾನೆ ಫಸ್ಟಿಗೆ 100 ಐತಿ, ಅದನ್ನು 20% ನಷ್ಟ ಅಂದ್ರೆ 80 ಆಯಿತು. ಹಂಗೆ ನೆಕ್ಸ್ಟ್ ಏನು ಹೇಳ ನೋಡಿ, ಅದನ್ನು 30ರಷ್ಟು ಕಡಿಮೆ ಬೆಲೆಗೆ ಖರೀದಿಸಿ. 30ರಷ್ಟು ಕಡಿಮೆ ಬೆಲೆಗೆ ಅಂತಂದರೆ ಇದು 30ರಷ್ಟು ಕಡಿಮೆ ಬೆಲೆಗೆ ಅಂದರೆ ಎಷ್ಟಾಯಿತು? 70 ಆಯಿತು. ಕಡಿಮೆ ಬೆಲೆ ಖರೀದಿಸಿ 125ಕ್ಕಿಂತ ಹೆಚ್ಚು ಮಾರಾಟ ಮಾಡಿದರೆ ಅಂದ್ರೆ 125ಕ್ಕಿಂತ ಹೆಚ್ಚು ಅಂದ್ರೆ ಇದ್ದಿದ್ದು ಎಷ್ಟಾಗೈತೆ ರೀ? ಇಲ್ಲಿ 125 ಹೆಚ್ಚಾಗೈತೆ. ಅಂದರೆ ಎಷ್ಟಾಯ್ತು? 105 ಆತ, ಹೌದು ಇಲ್ಲೋ? ಅಂದಾಗ ನೆಕ್ಸ್ಟ್ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಾಯ್ತು ರೀ? 25 ಆಯ್ತು, ಹೌದಾ? ಅಂದ್ರೆ ಇಲ್ಲಿಗೆ ಎಷ್ಟು ಹೆಚ್ಚಾಗೈತಿ? ಇಲ್ಲಿ ಕೊಟ್ಟ ನಾವು 50% ಲಾಭ ಆಗೈತಿ. ಮೊದಲಿನಕ್ಕಿಂತ ಈಗ ಎಷ್ಟಾಗೈತೆ ರೀ? 50% ಲಾಭ ಅಂದರೆ ಎಷ್ಟಾಯಿತು? 150 ಆಯ್ತಿಲ್ಲ. ಅಂದ್ರೆ ಈಗ 25 ಅಂದ್ರನ ಎಷ್ಟು ಕೊಟ್ಟಾರ್ರಿ? 125 ಅನ್ನಂಗೆ, ಹೌದಿಲ್ಲ? ಈ 25 ಅಂದ್ರೆ 125 ಅನ್ನಂಗೆ ಆಯ್ತು. 100 ಅಂದರೆ ಎಷ್ಟು ಬಂತು? 500. ಅಂದ್ರೆ ವಸ್ತುವಿನ ಕೊಳ್ಳುವ ಬೆಲೆ ಎಷ್ಟು? 500 ರೂಪಾಯಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ 7ನೆಯ ಪ್ರಶ್ನೆಯನ್ನು ನೋಡಿರಿ. ಒಂದು ನಿರ್ದಿಷ್ಟ ಮೊತ್ತವು 14 ವರ್ಷಗಳಲ್ಲಿ ಸರಳ ಬಡ್ಡಿ ದರದಲ್ಲಿ 3.5 ಪಟ್ಟು ಆಗುತ್ತದೆ. ನೋಡಿ, ಏನು ಹೇಳೋಣ, ಒಂದು ಇದ್ದದ್ದ 3.5 ಆಕತಿ. ಎಷ್ಟು ವರ್ಷಕ್ಕೆ? 14 ವರ್ಷಕ್ಕೆ. ಅಂದರೆ ಡಿಫ್ರೆನ್ಸ್ ಎಷ್ಟು ಅದ ರೀ? 2.5 ಅದ. ಅಂದ್ರೆ 2.5 ಅಂದ್ರೆ 14 ಅನ್ನಂಗೆ. 14 ವರ್ಷಕ್ಕೆ 2.5 ಹೆಚ್ಚಾಗಿತ್ತು. ಅವ್ರು ಏನು ಕೇಳ್ತಾರೆ? 28 ವರ್ಷಗಳಲ್ಲಿ ಎಷ್ಟು ಆಕತಿ ಅಂತಂದಾಗ ಇದು 28 ವರ್ಷಗಳಲ್ಲಿ ಅಂತಂದ್ರೆ ಇದು 2 ಪಟ್ಟು ಆಗೈತಿ. ಅಂದರೆ ಇದು 2 ಪಟ್ಟು ಆದ್ರೆ 5 ಆಯ್ತು. ಅಂದ್ರೆ ಒಂದಿದ್ದದ್ದು 5 ಪಟ್ಟು ಹೆಚ್ಚಾಗಿತ್ತು. ಅಂದರೆ ಎಷ್ಟು ಆಯ್ತು? 6 ಆಯಿತು. ಅಂದ್ರೆ ಅದು 6 ಪಟ್ಟಕ್ಕೆ ಹೋಗುತ್ತಂದ. ಇಲ್ಲಿ 5 ಹೆಚ್ಚಾಗೈತಿ. ಡನ್ನ. ನೆಕ್ಸ್ಟ್ 8ನೇ ಪ್ರಶ್ನೆ. ಈ ಪ್ರಿವಿಯಸ್ ಇಯರ್ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಯಾಕಂದರೆ 2025ರಲ್ಲಿ ಎಲ್ಲಿ ಕೂಡ ಈ ಥರ ಕ್ವಶನ್ ಬಂದಿಲ್ಲ. ಅದಕ್ಕೋಸ್ಕರ 2026ರಲ್ಲಿ ಬರೋ ಚಾನ್ಸಸ್ ಇದೆ. ಮೊದಲ 17 ನೈಸರ್ಗಿಕ ಸಂಖ್ಯೆಗಳ ವರ್ಗಗಳ ಸರಾಸರಿ ಎಷ್ಟು ಅಂತಂದಾಗ ನೈಸರ್ಗಿಕ ಸಂಖ್ಯೆಗಳು ಯಾವ್ಯಾವ ರೀ? 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್ ಪ್ಲಸ್ ಅಪ್ ಟು ಎಷ್ಟು? 17 ಸ್ಕ್ವೇರ್. ಇಲ್ಲಿ ವರ್ಗಗಳ ಸಂಖ್ಯೆ ಅಂತಂದಾಗ ಏನು ಮಾಡ್ತೀರಿ? n+1 ಇಂಟು 2n+1 ಡಿವೈಡೆಡ್ ಬೈ 6n. ಈ n ಕ್ಯಾನ್ಸಲ್ ಆಯಿತು. ಇಲ್ಲಿ n ವ್ಯಾಲ್ಯೂ ಎಷ್ಟು ಅದ ರೀ? ಟೋಟಲ್ ನಮ್ಮದು 17 ಅದ. 17ಅನ್ನು ಹಾಕ್ರಿ. ಇಲ್ಲಿ 17 + 1 ಅಂತಂದ್ರೆ n = 17.
18 ಆಯಿತು ಇಂಟು ಆಮೇಲೆ 17 ಆಗಲಿ 34 ಒಂದು 35 ಡಿವೈಡೆಡ್ ಬೈ 6 6 ಒಂದಲೇ 6 ಮೂರಲೆ ಅಂದ್ರೆ 105 ಅವಟ್ಟು ನೈಸರ್ಗಿಕ ವರ್ಗಗಳ ಸಂಖ್ಯೆಗಳ ಸರಾಸರಿ ಎಷ್ಟು 105. ಓಕೆ ಡನ್. ನೆಕ್ಸ್ಟ್ ನೋಡಿರಿ, ಈ ಥರ ಕ್ವಶನು ಭಾಳಷ್ಟು ಇಂಪಾರ್ಟೆಂಟು 2025ರಲ್ಲಿ ಎಲ್ಲಿಯೂ ಕೂಡ ಬಂದಿಲ್ಲ. ಓಕೆ, ಇಲ್ಲಿ ಭಾಳಷ್ಟು ಸಿಂಪಲ್ ನಮ್ಮದು. ಇಲ್ಲಿ 1 ಅದ, ಆಮೇಲೆ ಇಲ್ಲಿ 101 ಅದ, ಅಂದ್ರೆ ಲಾಸ್ಟ್ ನಮಗೆ 101 ಎಂಡ್ ಆಗೈತಿ ಅಂದ್ರೆ 101 ಡಿವೈಡೆಡ್ ಬೈ, ಆಮೇಲೆ ಈ 1ರಿಂದ ಸ್ಟಾರ್ಟ್ ಆಗಿ 101 ಅಂದ್ರೆ ಡಿಫ್ರೆನ್ಸ್ ಎಷ್ಟು ಅದ ರೀ 100 ಅದ, ಅದೇ 100ನ್ನು ಮೇಲ್ಗಡೆ ಬರೀಬೇಕು. ಅಂದ್ರೆ ಆನ್ಸರ್ ಎಷ್ಟು 100 ಡಿವೈಡೆಡ್ ಬೈ 101. ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೋಟ್ ಮಾಡ್ಕೊರಿ. ನೆಕ್ಸ್ಟು 10ನೆಯ ಪ್ರಶ್ನೆಯನ್ನು ನೋಡಿರಿ ಏನದ. 28 ಸಂಖ್ಯೆಗಳ ಸರಾಸರಿ 110. ಎಷ್ಟು? 28 ಸಂಖ್ಯೆಗಳ ಸರಾಸರಿ 110. ಪ್ರತಿ ಸಂಖ್ಯೆಯಲ್ಲಿ ಬಿ ಸಂಖ್ಯೆಯನ್ನು ಸೇರಿಸಿದರೆ ಸರಾಸರಿ 128 ಆದರೆ ಬಿ ಮೌಲ್ಯವೆಷ್ಟು? ಭಾಳ ಸಿಂಪಲ್ ನೋಡಿ, 110 ಅದ ಪ್ಲಸ್ ಅದಕ್ಕೆ ಎಷ್ಟೋ ಸೇರಿಸ್ತಾರೆ ಅದು 128 ಆಗುತ್ತೆ. ಹಾಗಾದ್ರೆ ಬಿ ಈಕ್ವಲ್ ಟು 128 ಹೌದಾ, ಮೈನಸ್ 110 ಆಯಿತು ಅಂದರೆ ಎಷ್ಟಾಯಿತು 18. ಬಿ ವ್ಯಾಲ್ಯೂ ಅನ್ನೋದು ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ. ಒಂದು ಪರೀಕ್ಷೆಯಲ್ಲಿ ನವೀನ್ 21% ಅಂಕಗಳನ್ನು ಪಡೆದು 25 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಅಂದ್ರೆ ಅವು 21% ಅಂಕಗಳು ಬಿದ್ದವು, ಇನ್ನು 25 ಬಿದ್ದರೆ ಪಾಸ್ ಆಗಿದ್ದವು. ಓಕೆ, ನೆಕ್ಸ್ಟು 46% ಅಂಕಗಳನ್ನು ಪಡೆದರೆ 5 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಅಂದ್ರೆ ಅವು 4% ಪಡೆದ್ರೆ ನೋಡಿರಿ ಎಷ್ಟು, 4% ಅಂದ್ರೆ 46%, ಆಮೇಲೆ ಇದು ಅನುತ್ತೀರ್ಣನಾಗುತ್ತಾನೆ. ಓಕೆ, ಈಗ 46ಗ 21 ಹೋದರೆ ಎಷ್ಟು ಉಳಿತು 25% ಉಳಿತು. ಈಕ್ವಲ್ ಟು 25ರಾಗ 5 ಹೋದ್ರೆ 25ರಾಗ 5 ಹೋದ್ರೆ ಎಷ್ಟು ಉಳಿತು 20. ಅಂದ್ರೆ 20 ಅಂದ್ರೆ 25 ಆಯಿತು. ನನಗೆ ಕೇಳಿದ್ದು ಒಟ್ಟು ಗರಿಷ್ಠ ಅಂಕಗಳು ಅಂದ್ರೆ 100% ಅಂದರೆ ಎಷ್ಟಾಗುತ್ತೆ ರೀ 80 ಮಾರ್ಕ್ಸ್ ಆಗುತ್ತೆ. ಅಂದ್ರೆ 80 ಆ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು ಅಂತ ಅನ್ನೋದು. ಡನ್. ಓಕೆ, 11ನೇ ಕ್ವಶನ್ ಆಯಿತು. ನೆಕ್ಸ್ಟು 12ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ದೂರವನ್ನು ಒಂದು ನಿರ್ದಿಷ್ಟ ವೇಗದಲ್ಲಿ ಕ್ರಮಿಸುತ್ತದೆ. ಈ ದೂರವನ್ನು ಎಷ್ಟು ಪಟ್ಟು? ದೂರವನ್ನು 6 ಪಟ್ಟು ನೋಡಿರಿ, 6 ಪಟ್ಟು ದೂರವನ್ನು 2 ಪಟ್ಟು ಸಮಯದಲ್ಲಿ 6 ಪಟ್ಟು ಕ್ರಮಿಸಿದರೆ ಎರಡೂ ವೇಗಗಳ ಅನುಪಾತ ಎಷ್ಟು? ವೆರಿ ಇಂಪಾರ್ಟೆಂಟ್ ನೋಡಿ. ಡಿಸ್ಟನ್ಸ್, ಆಮೇಲೆ ಸ್ಪೀಡು, ಆಮೇಲೆ ಟೈಮ್ ನೋಡಿ, ಇವೆಲ್ಲ ಸ್ಟಾರ್ಟಿಂಗ್ ಒಂದೈತಿ. ಆಮೇಲೆ ಇದ್ದಂಥದ್ದು ಏನಾಗೈತಿ, ಡಿಸ್ಟನ್ಸ್ 2 ಪಟ್ಟಾಗೈತಿ, ಅಂದ್ರೆ ಟೈಮ್ ಇದ್ದಿದ್ದು 6 ಪಟ್ಟಾಗೈತಿ. ಆಮೇಲೆ ಸ್ಪೀಡ್ ಇದ್ದದ್ದು ಸ್ಪೀಡ್ ಈಕ್ವಲ್ ಟು ಏನೈತೆ ರೀ, ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಹೌದಿಲ್ಲ? ಅಂದಾಗ ಈಗ 2 ಅನುಪಾತ ಕೇಳ್ಯಾರ ನಮಗೆ, ಯಾವ್ದು 2 ವೇಗಗಳ ಅನುಪಾತ ಅಂದಾಗ ಫಸ್ಟಿಗೆ 1 ಅದ, ಆಮೇಲೆ 2 ಡಿವೈಡೆಡ್ ಬೈ 6 ಅದ, 2 ಒಂದಲೇ 2 ಮೂರಲೆ ಅಂದ್ರೆ 1:1/3. ಅಂದ್ರೆ ಹಿಂಗಿದ್ದಾಗ ಈ 3ಅನ್ನು ಈ ಕಡೆ ಕಳಿಸಿದ್ರೆ ಏನಾಯಿತು 3:1. ಇದು ನಮ್ಮ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೋಡಿ ಎಷ್ಟು ಟ್ರಿಕ್ಕಿ ಆಗೈತಿ ಕ್ವಶನ್, ಲೆಂದಿ ಇದ್ದರೂ ನಾವು ಆನ್ಸರನ್ನು ಶಾರ್ಟಾಗಿ ಈ ರೀತಿ ಮಾಡಬಹುದು. ಓಕೆ ಡನ್. ನೆಕ್ಸ್ಟ್, ರೋಹಿತ್ ಸಮಾನ ದೂರದಲ್ಲಿ 4 ಬಾರಿ ಕ್ರಮಿಸುತ್ತಾನೆ. ಟೋಟಲ್ 4 ಅದಾವು. ಮೊದಲ ಬಾರಿ ಆತನ ವೇಗ 400 ಕಿಲೋಮೀಟರ್. ನಂತರ ಅವನ ವೇಗವು ಹಿಂದಿನ ಪ್ರಮಾಣದ ಅರ್ಧದಷ್ಟು ನೋಡಿರಿ, ಅರ್ಧದಷ್ಟು ಆಗುತ್ತದೆ. 4 ಬಾರಿ ಕ್ರಮಿಸಿದ ಸರಾಸರಿ ವೇಗ ಎಷ್ಟು? ನೋಡಿ ಫಸ್ಟಿಗೆ 4 ವೇಗ ಅದಾವೆ. ಎಷ್ಟು 1 2 3 4. ಆಮೇಲೆ ಸ್ಪೀಡು, ಆಮೇಲೆ ಡಿಸ್ಟನ್ಸು, ಆಮೇಲೆ ಈ ಕಡೆ ಟೈಮ್. ಓಕೆ ಡನ್. ನೆಕ್ಸ್ಟ್, ಈಗ ಟೋಟಲ್ ನಮ್ಮದು 400 ಸ್ಟಾರ್ಟಿಂಗ್ ಸ್ಪೀಡು, ಆಮೇಲೆ ಡಿಸ್ಟನ್ಸ್ ಅಷ್ಟರೊಳಗೆ ಹೋಗ್ತಾನೆ. ನೆಕ್ಸ್ಟು ಅವನ ಅರ್ಧದಷ್ಟು ವೇಗ ಕಡಿಮೆ ಆಕತ್ತಂತ, ಅಂದ್ರೆ ಇದು 400 ಇರುತ್ತೆ. ನಮ್ಮದು ಡಿಸ್ಟನ್ಸ್ ಎಷ್ಟಿರುತ್ತೆ ರೀ 4 ಸಲ 400. ಅವನು ವೇರಿಯೇಷನ್ ಆಗೋದು
ಅರ್ಧದಷ್ಟು ಅಂದರೆ ಇಲ್ಲಿ 200 ಆಯಿತು. ಮತ್ತು ನೆಕ್ಸ್ಟ್ ಇದರ ಅರ್ಧದಷ್ಟು 100 ಆಯಿತು. ಮತ್ತು ಇದರ ಅರ್ಧದಷ್ಟು 50. ಅಂದ್ರೆ ಪ್ರತಿ 4 ಸಲನೂ ಫಸ್ಟ್ ಇದ್ದದಕ್ಕಿಂತ ಅರ್ಧ ಹಾಕುವಂತ ಹೋಗಿರುತ್ತೆ. ಆಮೇಲೆ ಇಲ್ಲಿ 400 ಇದ್ದರೆ ಇಲ್ಲಿ 1 ಅವರ್ ತೊಗೊತೈತಿ, ಇಲ್ಲಿ 2 ಅವರು, ಇಲ್ಲಿ 4 ಅವರು, ಇಲ್ಲಿ 8 ಅವರ್. ಟೋಟಲ್ ಟೈಮ್ ಎಷ್ಟಾಯ್ತು ನೋಡ್ರಿ ನಮ್ಮದು 15 ಆಯ್ತು. ಈಗ ನಾನು ಎವರೇಜ್ ಫೈಂಡ್ ಮಾಡ್ತೇನೆ. ಓಕೆ, ಎವರೇಜ್ ಅಂತಂದಾಗ ಟೋಟಲ್ಲು 400 ಡಿಸ್ಟನ್ಸ್ 4 ಸಲ, ಟೋಟಲ್ ಟೈಮ್ 15. ಹೌದಾ? ಆಮೇಲೆ 5 3 5 8 40 ಅಂದರೆ 8 4 32 ಡಿವೈಡೆಡ್ ಬೈ 3, 320 ಡಿವೈಡೆಡ್ ಬೈ 3. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಟ್. ಯಾಕಂತಂದ್ರೆ ಕೊನೆಯ ಸಮಯದಲ್ಲಿ ಹೊಸದಾಗಿ ಕಲಿಯುವಂಥದ್ದು ಬೇಡ. ಪ್ರೀವಿಯಸ್ ಇಯರಲ್ಲಿ ಇಂಪಾರ್ಟೆಂಟ್ ಏನದ ಅದು ಗೊತ್ತಿರಬೇಕು, ಯಾವ ಥರ ಮಾಡಬೇಕು ಅನ್ನೋದು. ಓಕೆ, ನೆಕ್ಸ್ಟ್ ಎಕ್ಸ್ ಅನುಪಾತ y = ನೋಡಿರಿ, ಎಕ್ಸ್ ಅನುಪಾತ y = 3:5. ಓಕೆ, ಇದು ನಾವು ಹೆಂಗೆ ಬರಿಬೋದು? ಎಕ್ಸ್ ಡಿವೈಡೆಡ್ ಬೈ y = 3 ಡಿವೈಡೆಡ್ ಬೈ 5. ಓಕೆ, ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಅದ, ಏನದ ರೀ? ಜಡ್ ಡಿವೈಡೆಡ್ ಬೈ ಡಬ್ಲ್ಯೂ = 2 ಡಿವೈಡೆಡ್ ಬೈ 5 ಇಂಟು ಎಕ್ಸ್ ಡಿವೈಡೆಡ್ ಬೈ 1. ಇಷ್ಟದ ರೀ. ಓಕೆ, ಈಗ ಅವ್ರು ಕೇಳಿದ್ದು ಜಡ್ ಎಕ್ಸ್ ಜಡ್ ನೋಡಿರಿ, ಎಕ್ಸ್ ಜಡ್ ಆಮೇಲೆ ವಾಯ್ ಡಬ್ಲ್ಯೂ, ಅವುಗಳನ್ನ ನಾವು ಇಲ್ಲಿ ಬರೆದ್ಬಿಡೋಣ. ಓಕೆ, ಎಕ್ಸ್ ಜಡ್ ಅಂತಂದಾಗ ನಾವು ಸ್ಟಾರ್ಟಿಂಗ್ ಏನು ಮಾಡ್ತೀವಿ? ಎಕ್ಸ್ ಡಿವೈಡೆಡ್ ಬೈ ವಾಯ್ ಅಂತೂ ಆಗುತ್ತಾ? ಹೌದಾ? ಇದನ್ನು ನಾವು ಯಾವ ರೀತಿ ಬರಿತೀವಿ ನೋಡಿರಿ, ಜಡ್ ಡಿವೈಡೆಡ್ ಬೈ ಡಬ್ಲ್ಯೂ ಇಂಟು ಎಕ್ಸ್ ಡಿವೈಡೆಡ್ ಬೈ ವೈ. ಓಕೆ, ನೆಕ್ಸ್ಟ್ ನೋಡಿರಿ 3 ಡಿವೈಡೆಡ್ ಬೈ 5 ಅಂತೂ ಅದ ರೀ, ಇಂಟು ಇಲ್ಲೇನದ ರೀ 2x ಡಿವೈಡೆಡ್ ಬೈ 5y ಕೊಟ್ಟದ್ದು ಯಾವುದು? ಜಡ್ ಡಿವೈಡೆಡ್ ಬೈ ಡಬ್ಲ್ಯೂ. ಈಗ ಈ ವ್ಯಾಲ್ಯೂಸಲ್ಲಿ ಹಾಕಿರಿ ಏನೇನದ, ಜಡ್ ಎಕ್ಸ್ ಡಬ್ಲ್ಯೂ ವೈ. ಇಲ್ಲಿ 3 ಅಂತ 6 ಆಯ್ತು, ಡಿವೈಡೆಡ್ ಬೈ 5 ಇಲ್ಲಿ 25 ಆಯ್ತು. ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ವೈ ಅದ ನೋಡಿ, ಎಕ್ಸ್ ಡಿವೈಡೆಡ್ ಬೈ ವೈ ಅಂದರೆ ಏನು? 3 ಡಿವೈಡೆಡ್ ಬೈ 5. ಹೌದಾ? ನೆಕ್ಸ್ಟ್ ಇದನ್ನು ಮಲ್ಟಿಫಿಕೇಷನ್ ಮಾಡಿ, 6 3 18 ಡಿವೈಡೆಡ್ ಬೈ 25 125. ಇದನ್ನು ಹೆಂಗೆ ಬರಿಬೋದು ರೀ? 18 ಅನುಪಾತ 125. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ಈ ಥರದ ಪ್ರಶ್ನೆಗಳನ್ನು ನಿಮಗೆ 2024ರಲ್ಲಿ SSC JDಗೆ ಕೇಳಿದರು. ಇನ್ನೂ ಕೆಲವೊಂದು ಪ್ರಶ್ನೆಗಳಿದಾವೆ, ಅವುಗಳನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ. ವಿಡಿಯೋನ ಶೇರ್ ಮಾಡಿರಿ. ಮತ್ತೇನಾದರೂ ಕ್ವಶನ್ ಇದ್ದರೆ ನೀವು ಮೆಸೇಜ್ ಮುಖಾಂತರ ಹೇಳ್ಬೋದು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್.